ಆ ಜನರೆಲ್ಲ ನೆಮ್ಮದಿಯಿಂದಿದ್ದಾರೆ. ಅರಣ್ಯದ ಅಕ್ಕಪಕ್ಕದಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ. ಆದ್ರೀಗ ಅವರಿಗೆ ಆತಂಕ ಶುರುವಾಗಿದೆ. ಕ್ರಷರ್ಗಳು ಖುಷಿಯನ್ನೇ ನುಂಗಿ ಹಾಕ್ತವೆ ಅನ್ನೋ ಭೀತಿ ಆರಂಭವಾಗಿದೆ. ಸುತ್ತಲೂ ಅರಣ್ಯ, ಎತ್ತ ನೋಡಿದ್ರೂ ಹಸಿರು. ಬೆಟ್ಟ ಬಂಡೆಗಳ ಅಕ್ಕಪಕ್ಕ ಸಣ್ಣ ಪುಟ್ಟ ಹಳ್ಳಿಗಳಿವೆ. ಅಲ್ಲಲ್ಲಿ ದೇವಾಲಯಗಳೂ ಇವೆ. ಆದ್ರೀಗ ಈ ಬೆಟ್ಟವನ್ನೇ ಕರಗಿಸಲು ಕೆಲವರು ಸ್ಕೆಚ್ ಹಾಕಿದ್ದಾರೆ. ಈ ಅರಣ್ಯದ ಒಡಲಿನಲ್ಲಿ ಗಣಿಗಾರಿಕೆ ಗುಮ್ಮ ಶುರುವಾಗಿದೆ. ತಂಗನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಆತಂಕ. ಕ್ರಷರ್ಗೆ ಅನುಮತಿ, ಸ್ಥಳೀಯರಿಂದ ಹೋರಾಟದ ಎಚ್ಚರಿಕೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತಂಗನಹಳ್ಳಿ ಸುತ್ತಲಿನ ಜನರಿಗೆ ಗಣಿಗಾರಿಕೆ ಆತಂಕ ಎದುರಾಗಿದೆ. ಯಾಕಂದ್ರೆ 5 ವರ್ಷಗಳ ಹಿಂದೆಯೇ ತಂಗನಹಳ್ಳಿಯಲ್ಲಿ 22 ಎಕರೆ, ನೀಲಗೊಂಡನಹಳ್ಳಿಯಲ್ಲಿ 37 ಎಕರೆ, ಮಣ್ಣೂರು ತಿಮ್ಮನಹಳ್ಳಿಯಲ್ಲಿ 19 ಎಕರೆ ಹಾಗೂ ಕಾವಲಗುಟ್ಟೆ ಬಳಿಯ 30 ಎಕರೆ ಜಾಗದಲ್ಲಿ ಕ್ರಷರ್ ತೆರೆಯಲು ಅನುಮತಿ ನೀಡಲಾಗಿದೆ. ಎಂಎಸ್ ಬೇಕೆಜಿಎಂ ಸ್ಟ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಡ್ ಘಟಕ ಸ್ಥಾಪನೆಗಾಗಿ ಜಾಗ ಪಡೆದಿದೆ. 5 ವರ್ಷದ ಹಿಂದೆಯೇ ಈ ಜಾಗವನ್ನ ನೀಡಿದ್ದು ಸ್ಥಳೀಯರು ಇದಕ್ಕೆ ಅಡ್ಡಿಪಡಿಸುತ್ತಲೇ ಬಂದಿದ್ರು. ಆದ್ರೆ ಈಗ ರಸ್ತೆ ನಿರ್ಮಾಣದ ಹೆಸರಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ನಮಗೆ 2018ರಲ್ಲಿ ಇಲ್ಲಿ ಕ್ರಷರ್ಗೆ ಮಾಡ್ತಾರೆ ಅಂತೇಳಿ ಒಂದು ನೋಟಿಸ್ ಬಂತು. ಪ್ರತಿಯೊಂದು ಇಲಾಖೆಗೂ ನಾವು ಮನವಿ ಸಲ್ಲಿಸಿ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕ್ರಷರ್ ಮಾಡೋಕ್ಕೆ ಜಾಗ ಕೊಡೋದಿಲ್ಲ. ನಮಗೆಲ್ಲ ಇಲ್ಲೆಲ್ಲ ತುಂಡು ಭೂಮಿ ನಮಗಿರೋದು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಅಷ್ಟೇ ನಮಗೆ ಭೂಮಿಗಳಿರೋದು. ಅದರಿಂದ ನೀವು ಇಲ್ಲಿ ಕ್ರಷರ್ ಮಾಡಿದ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾವು ಭೂಮಿ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ ನಾವೆಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ಬಂದ್ವಿ. ಕ್ರಷರ್ಗೆ ಜಾಗ ನೀಡಿರುವ ಪಕ್ಕದಲ್ಲೇ ದೇವರಾಯನದುರ್ಗ ಸುರಕ್ಷಿತ ಅರಣ್ಯ ಪ್ರದೇಶವಿದೆ. ದೇವಾಲಯ, ಮಠ, ಶಾಲಾ ಕಾಲೇಜುಗಳು ಇಲ್ಲಿವೆ. ಕ್ರಷರ್ ಓಪನ್ ಆದ್ರೆ ಪರಿಸರ ಸರ್ವನಾಶ ಆಗಲಿದೆ. ಜನರಿಗೂ ತೊಂದರೆ ಎದುರಾಗುತ್ತೆ. ಹೀಗಾಗಿ ಕ್ರಷರ್ಗೆ ಅವಕಾಶ ನೀಡಬಾರದು ಅಂತ ಶಾಸಕರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ಗೂ ಸ್ಥಳೀಯರು ಮನವಿ ಮಾಡಿದ್ದಾರೆ. ಸ್ವಚ್ಛೇತರ ನಮ್ಮ ಗೃಹ ಮಂತ್ರಿಗಳಿದ್ದಾರೆ, ಅವರಲ್ಲೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ತಾವು ಕೂಡ ಕಣ್ಮುಚ್ಚಿ ಕೂರಬಾರ್ದು. ಇದನ್ನು ಈಗಿಂದೀಗಲೇ ಸ್ಥಳ ಪರಿಶೀಲನೆ ಮಾಡಿ. ನಾವೇನಾದರೂ ನಿಮಗೆ ತಪ್ಪು ಮಾಹಿತಿಗಳನ್ನ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟು 3 ಕಿಲೋಮೀಟರ್ ದೂರ ಇದೆ, 2 ಕಿಲೋಮೀಟರ್ ದೂರ ಇದೆ, 300 ಮೀಟರ್ ಇರೋ ಜಾಗನ 800 ಮೀಟರ್ ದೂರ ಅಂತ ಹೇಳ್ತಿದ್ದಾರೆ. ನೋಡಿ ಮಹಾಸ್ವಾಮಿಗಳು, ಇಲ್ಲೇ ಮಠ ಇದೆ, 340 ಮೀಟರ್ ದೂರದಲ್ಲಿ ಮಂಜೂರಾತಿಗೆ ಆದೇಶ ಕೊಟ್ಟಿದ್ದಾರೆ ಅವೈಜ್ಞಾನಿಕವಾಗಿ. ಈಗಾಗಲೇ ಮಣ್ಣು ಗಣಿಗಾರಿಕೆ ನಡೆಯುತ್ತಿದ್ದು ಕಲ್ಲುಗಳನ್ನು ನುಂಗಿ ಹಾಕುವ ಆತಂಕ ಕಾಡ್ತಿದೆ. ಕ್ರಷರ್ ಗರ್ಜನೆ ಶುರುವಾದ್ರೆ ಜನರ ನೆಮ್ಮದಿ ನೆಲಸಮ ಆಗುವುದಂತೂ ಗ್ಯಾರಂಟಿ. ಮಹೇಶ್, ಟಿವಿ9 ತುಮಕೂರು.